ನಿಮಗೆ ಗೊತ್ತಾ ಈ ಪ್ರೆಗ್ನೆನ್ಸಿಯ 2ನೇ ತ್ರೈಮಾಸಿಕಕ್ಕ ಗೋಲ್ಡನ್ ಫೇಸ್ ಅಂತಾನೆ ಕರೀತಾರೆ. ಯಾಕಂತಂದ್ರೆ ಫಸ್ಟ್ ಟ್ರೈಮೆಸ್ಟರ್ನಾಗ ಎಷ್ಟೊಂದೆಲ್ಲ ನಾಜಿಯಾ, ವಾಮಿಟಿಂಗ್, ಸುಸ್ತು, ಏಕ್ದಮ್ ಎನರ್ಜಿ ಡ್ರೈನ್ ಆಗೋ ರೀತಿ ಆಗೋದು, ಇದೆಲ್ಲ ಏನು ಅನುಭವಿಸಿರ್ತೀವಿ ಈ ಸೆಕೆಂಡ್ ಟ್ರೈಮೆಸ್ಟರಿಗೆ ಕಾಲು ಇಡ್ತಿರೋ ಹಾಗೆ ಅದಕ್ಕೊಂದು ಫುಲ್ ಸ್ಟಾಪ್ ಬರ್ತದ. ಈ ಸೆಕೆಂಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಹೆಂಗೆ ಪ್ಲಾನ್ ಮಾಡಬೇಕು ಮತ್ತು ಇದರಲ್ಲಿ ಕಾಡುವಂಥ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಪ್ರಿಪೇರ್ಡ್ ಆಗಿರಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಇದು ಪ್ರೆಗ್ನೆನ್ಸಿ ಟ್ರೈಮೆಸ್ಟರ್ಸ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸೀರೀಸ್ ಇಂದು ಸೆಕೆಂಡ್ ವಿಡಿಯೋ. ಎಲ್ಲ ಆರಾಮದ, ಗೋಲ್ಡನ್ ಫೇಸ್ ಅಂತ ಅಂದ್ರೆ ಏನ್ ಪ್ಲಾನ್ ಮಾಡಬೇಕು, ಏನ್ ಮ್ಯಾನೇಜ್ ಮಾಡ್ಬೇಕಂತ ಕೇಳತ್ತೀರೇನ್? ಇಲ್ಲ, ನೀವು ಪ್ಲಾನ್ ಮಾಡೇಬೇಕಾಗ್ತದೆ. ಯಾಕಂದ್ರೆ ಇಲ್ಲೂ ಕೂಡ ಕೆಲವೊಂದು ಕಾಂಪ್ಲಿಕೇಶನ್ಸ್, ಕೆಲವೊಂದು ಸಮಸ್ಯೆಗಳು ನೀವು ಎದುರು ನೋಡಬಹುದು. ಅವು ಯಾವಂತಂದ್ರ ನಿಮ್ಮ BP ಯಲ್ಲಿ ವೇರಿಯೇಷನ್ ಕಾಣಿಸಬಹುದು, BP ಚೇಂಜಸ್ ಆಗಬಹುದು, ಅಥವಾ ನಿಮ್ಮ ವೇಟ್ ಕೂಡ ಚೇಂಜ್ ಆಗಕ್ ಸ್ಟಾರ್ಟ್ ಆಗ್ತದೆ. ಈಗ ಗ್ರಾಜುವಲಿ ವೇಟ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಸೊ ವೇಟ್ ಎಲ್ಲ ಮಾನಿಟರ್ ಮಾಡ್ತಾ ಇರಬೇಕು ಪ್ರತಿ ಸಲ ನೀವು ಡಾಕ್ಟರ್ ಚೆಕಪ್ ಹೋದಾಗ. ಆಮೇಲೆ BP ಕೂಡ ಮಾನಿಟರ್ ಮಾಡ್ತಾರೆ ಒಬ್ವಿಯಸ್ಲಿ ಡಾಕ್ಟರ್ಸ್. ಸೊ BP ಕೂಡ ಕರೆಕ್ಟ್ ಆಗಿ ನಾರ್ಮಲ್ ಆಗಿ ಮೈಂಟೈನ್ ಆಗೋ ರೀತಿಯಲ್ಲಿ ನಮ್ಮನ್ನ ನಾವೇ ಕೇರ್ ಮಾಡ್ಕೋಬೇಕಾಗ್ತದ. ಆಮೇಲೆ ಜೆಸ್ಟೇಷನಲ್ ಡಯಾಬಿಟಿಸ್ ಎಲ್ಲ ಆಗೋ ಚಾನ್ಸಸ್ ಇದ್ದಿರ್ತದ. ಸೊ ಅದನ್ನೆಲ್ಲ ಆಗದೆ ಇರೋ ಹಾಗೆ ನಮ್ಮ ಆಹಾರ ಕ್ರಮ ಮತ್ತು ನಾವು ಇರೋದು ಲೈಫ್ ಸ್ಟೈಲು ಆ ರೀತಿಯಾಗಿ ಮೇಂಟೈನ್ ಮಾಡ್ಬೇಕಾಗ್ತದ. ಸೊ ನಾವು ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಮೇನ್ ಏನಪ್ಪಾ ಅಂತಂದ್ರೆ ಈ ತರ ಜೆಸ್ಟೇಷನಲ್ ಡಯಾಬಿಟಿಸ್, BP ಪೇಷಂಟ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತಾರೆ. ಮನೆಯಲ್ಲಿ ಮೊದಲು ನಿಮ್ಮ ತಂದೆ ತಾಯಿ ಪೇರೆಂಟ್ಸಿಗೆ ಈ ರೀತಿ ಆಗಿತ್ತು ಅಥವಾ ಮುಂಚೆನೆ ನಿಮಗೆ ಈ ರೀತಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆಗ ಚಾನ್ಸಸ್ ಇರ್ತದೆ. ಬಟ್ ಏನೂ ಇರಲಿಲ್ಲ ಅಂತಂದಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಶನ್ಸ್ ಮಾಡ್ಕೋಬೇಕಾಗ್ತದೆ. ಅದು ನಿಮ್ಮ ಆಹಾರ ಕ್ರಮ ಹಾಗೂ ವ್ಯಾಯಾಮ ಈ ಥರ ಎಲ್ಲ ಸ್ವಲ್ಪ ಸೇರ್ಪಡೆ ಮಾಡ್ಕೋಬೇಕಾಗ್ತದೆ. ಈಗ ಫಸ್ಟ್ ಆಹಾರದ ವಿಷಯಕ್ಕೆ ಬಂದಾಗ, ಆಹಾರ ನಿಮ್ದು ಬ್ಯಾಲೆನ್ಸ್ಡ್ ಆಗಿರಬೇಕು. ಎಲ್ಲ ಪೋಷಕಾಂಶಗಳು ಉಳ್ಳುವಂತ ಆಹಾರನ ಸೇವನೆ ಮಾಡಬೇಕು. ಈ ಟ್ರೈಮಿಸ್ಟರ್ ಅಲ್ಲಿ ಊಟ ಚೆನ್ನಾಗಿ ಸೇರ್ತಿರ್ತದೆ, ಎಲ್ಲ ತಿನ್ಬೇಕು ಅನಿಸ್ತಿರ್ತದೆ. ಅವಾಗ ನೀವು ಆದಷ್ಟು ಎಲ್ಲ ನ್ಯೂಟ್ರಿಯೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಮಗುವಿನ ಉತ್ತಮವಾದ ಬೆಳವಣಿಗೆಗೂ ಅವಶ್ಯಕ ಅದ, ಮತ್ತು ತಾಯಿ ಆದವಳಿಗೆ ಒಂದು ಎನರ್ಜಿ ಮತ್ತು ಈ ಪ್ರೆಗ್ನೆನ್ಸಿ ಜರ್ನಿನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಶಕ್ತಿ ಬೇಕಾಗ್ತದೆ. ಹಾಗಾಗಿ ಐರನ್, ಕ್ಯಾಲ್ಸಿಯಮ್, ವೈಟಮಿನ್ ಅಲ್ಲಿ ವೈಟಮಿನ್ D, ಈ ಒಮೆಗಾ 3 ಇದೆಲ್ಲ ನೀವು ಯಾವ್ಯಾವ ಆಹಾರದಲ್ಲಿ ಇರ್ತದ ಅವೆಲ್ಲ ಆಹಾರಗಳು ಚೆನ್ನಾಗಿ ಸೇವನೆ ಮಾಡಬೇಕು. ಅದ್ರ ಜೊತೆಗೆ ಪ್ರೀನ್ಯಾಟಲ್ ಸಪ್ಲಿಮೆಂಟ್ಸ್ ಏನು ಡಾಕ್ಟರ್ ಕೊಟ್ಟಿರ್ತಾರಲ್ಲ ಅವನು ಮಿಸ್ ಮಾಡ್ಲಾರ್ದೆ ತಗೋಬೇಕಾಗ್ತದ. ಅವಾಗ ಮಾತ್ರ ಎಲ್ಲ ನ್ಯೂಟ್ರಿಷನ್ ಮಗುಗೆ ಕರೆಕ್ಟಾಗಿ ದೊರಕ್ತದ. ಆಮೇಲೆ ಮಗುವಿನ ವೇಟ್ನು ಚಂದ ಬರ್ತದ, ನಿಮ್ದು ವೇಟ್ ಗ್ರಾಜುವಲಿ ಇಂಪ್ರೂವ್ ಆಗ್ತದ. ಆಮೇಲೆ ಕೆಲವು ಜನ ಎನಿಮಿಯಾ ಪ್ರಾಬ್ಲಮ್ನು ಎದುರಿಸಬಹುದು. ಲೈಕ್ ಈಗ 2 ಟ್ವಿನ್ಸ್ ಕ್ಯಾರಿ ಮಾಡತ್ತೀರಂದ್ರೆ ಅವಾಗ ಸ್ವಲ್ಪ ಎನೆಮಿಕ್ ಆಗುವಂಥ ಚಾನ್ಸ್, ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಅದೆಲ್ಲ ಆಗಬಾರ್ದು ಅಂದ್ರೆ ಒಳ್ಳೆ ಐರನ್ ಯುಕ್ತ ಆಹಾರ ಸೇವನೆ ಮಾಡಬೇಕಾಗ್ತದೆ. ಪ್ಲಸ್ ಸಪ್ಲಿಮೆಂಟ್ಸ್ನು ತಗೋಬೇಕು. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಎಲ್ಲ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರೀನ್ಯಾಟಲ್ ಸಪ್ಲಿಮೆಂಟ್ಸು ಕರೆಕ್ಟಾಗಿ ತಗೊಳಕತ್ತಿದ್ರೆ ಯಾವುದೋ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಪ್ರಾಬ್ಲಮ್ ನಿಮಗೆ ಆಗಂಗಿಲ್ಲ. ಅದರಿಂದ ನಿಮ್ಮ ಮಗುದ ಡೆವಲಪ್ಮೆಂಟ್ ಗ್ರೋತ್ನು ಚಲೋ ಆಗ್ತದೆ. ಆಮೇಲೆ ಈ ಆಹಾರ ಕ್ರಮ ಕರೆಕ್ಟಾಗಿ ಇಟ್ಕೊಳ್ಳೋದ್ರಿಂದ ಮತ್ತು ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೊಳ್ತಾ ಇರೋದ್ರಿಂದ ಜೆಸ್ಟೇಷನಲ್ ಡಯಾಬಿಟಿಸ್ನು ಪ್ರಿವೆಂಟ್ ಮಾಡಬಹುದು. ಪ್ಲಸ್ ನಾವು ಇದು ಎಲ್ಲದ್ರ ಜೊತೆಗೆ ನಾವು ಫಿಸಿಕಲ್ ಆಕ್ಟಿವಿಟಿ ಕೂಡ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅಂದ್ರೆ ಯಾವುದು ಸೇಫ್ ಆಗಿರ್ತದ ಆ ಟೈಮ್ನಾಗ ನಮಗೆ ಮಾಡಕ್ಕೆ ಅಂತಹ ಎಕ್ಸಸೈಸ್ ಡಾಕ್ಟರ್ ಪರ್ಮಿಷನ್ ತಗೊಂಡ್ಬಿಟ್ಟು ಮಾಡೋದು ಬಹಳ ಒಳ್ಳೆಯದು. ನಾನು ಹೇಳಿದ್ದೆ ಮುಂಚೆ ನನ್ನ ಫಸ್ಟ್ ಟ್ರೈಮಿಸ್ಟರ್ ವಿಡಿಯೋನಾಗೂ, ಸಿಂಪಲ್ ಆದ ಎಕ್ಸಸೈಸ್ ಅಂದ್ರೆ ವಾಕಿಂಗ್. ಬ್ಲಡ್ ಎಲ್ಲ ಚಲೋ ಸರ್ಕ್ಯುಲೇಷನ್ ಆಗ್ತದೆ ಚಂದ ವಾಕಿಂಗ್ ಅದು ಮಾಡೋದ್ರಿಂದ. ಅಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಲೈಟ್ ಆಗಿ ಒಂದ್ ಸ್ವಲ್ಪ ಆದ್ರೂ ವಾಕ್ ಮಾಡಬೇಕು. ಅದರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗಂಗಿಲ್ಲ. ಆಮೇಲೆ ಇಲ್ಲಿ ವೇಟ್ ಗೇನ್ ಆಗ್ತಾ ಹೋಗ್ತದಂತ ಹೇಳಿದೆ ನಾನು ಸೆಕೆಂಡ್ ಟ್ರೈಮಿಸ್ಟರ್ನಾಗ. ಸೊ ಹಂಗಾಗ್ಲೇಬೇಕು. ವೇಟ್ ಆಕ್ಚುಲಿ ಗ್ರಾಜುವಲಿ ಗೇನ್ ಆಗ್ಬೇಕು. ಇಲ್ಲಿ ಹಂಗಂತ ನಾವು ಜಾಸ್ತಿ ಊಟ ಮಾಡಬೇಕು ವೇಟ್ ಗೇನ್ ಆಗ್ಬೇಕಂದ್ರ ಅಂತಲ್ಲ. ಇಲ್ಲಿ ಆಕ್ಚುಲಿ ಸೆಕೆಂಡ್ ಟ್ರೈಮಿಸ್ಟರ್ನಾಗ ಒಂದು 300 ಕ್ಯಾಲರೀಸ್ ಅಷ್ಟೇ ಹೆಚ್ಚಿಗೆ ರಿಕ್ವೈರ್ಮೆಂಟ್ ಆಗಿರ್ತದ. ಅದು ಬಿಟ್ರೆ ನಮಗೆ ಹೋಗಿಲ್ಲ ಅಂದ್ರೂ ಜಾಸ್ತಿ ಊಟ ಮಾಡೋದು ಆ ರೀತಿ ಎಲ್ಲ ಮಾಡಬೇಡ್ರಿ. ನಮಗೆ ಎಷ್ಟು ಹೋಗ್ತದ ಅಷ್ಟನ್ನೇ ಊಟ ಮಾಡಬೇಕು. ಬಟ್ ಒಂದೇನು ತಲೆಯಲ್ಲಿ ಇಟ್ಕೋಬೇಕು, ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು, ಟೈಮ್ಲಿ ಆಹಾರನ ಸೇವನೆ ಮಾಡಬೇಕು ಅಷ್ಟೇ.
ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಕ್ಕೆ ನಾವು ರೆಡಿ ಇರಬೇಕು ಅಂದರೆ ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಆದ ಅನೋಮಲಿ ಸ್ಕ್ಯಾನಿಗೆ ನಾವು ರೆಡಿ ಇರಬೇಕು. ಅದು 5th ಮಂತಲ್ಲಿ ಆ ಸ್ಕ್ಯಾನ್ ಮಾಡ್ತಾರೆ. ಈ ಅನೋಮಲಿ ಸ್ಕ್ಯಾನಲ್ಲಿ ಬೇಬಿ ಗ್ರೋತ್ ಎಲ್ಲ ಹೆಂಗಾಗ್ಯದ, ಪ್ರತಿಯೊಂದು ಆರ್ಗನ್ಸ್ ಎಲ್ಲ ಹೆಂಗೆ ಡೆವಲಪ್ ಆಗ್ಯದ ಅಂತ ಚೆಕ್ ಮಾಡ್ತಾರೆ. ಸೊ ಅದನ್ನು ತಪ್ಪದೆ ಡಾಕ್ಟರ್ ಹೇಳಿದ್ದ ಡೇಟಿಗೆ ಟೈಮಿಗೆ ಮಾಡಿಸ್ಕೊಳ್ಳೋದು ಬಹಳನೇ ಸೂಕ್ತ. ಅದರಿಂದ ಮಗು ಹೆಂಗೆ ಡೆವಲಪ್ ಆಗ್ಯದ ಅಂತ ನಿಮಗೊಂದು ಐಡಿಯಾ ಸಿಗ್ತದ. ಬೇಬಿ ಮೂವ್ಮೆಂಟ್ಸ್ ಕೂಡ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಸೆಕೆಂಡ್ ಟ್ರೈಮಿಸ್ಟರ್ನಾಗ. ಸೊ ನೀವು ನಿಮ್ಮ ಬೇಬಿ ಮೂವ್ಮೆಂಟ್ಸ್ನ ಟ್ರ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇದಕ್ಕಂತೆ ಫ್ರೀ ಆ್ಯಪ್ಸು ಅದಾವ, ಅದರ ಮುಖಾಂತರನೂ ನೀವು ಟ್ರ್ಯಾಕ್ ಮಾಡ್ಬೋದು. ಅಥವಾ ನಾನು ಬೇಬಿ ಮೂವ್ಮೆಂಟ್ಸ್ ಎಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಐ ಮೀನ್ ಹೆಂಗೆ ಟ್ರ್ಯಾಕ್ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಟ್ವಿನ್ಸ್ದ ಬೇಬಿ ಮೂವ್ಮೆಂಟ್ಸ್ ಹೆಂಗೆ ಟ್ರ್ಯಾಕ್ ಮಾಡ್ಬೇಕಂತ. ನಿಮ್ಗೂ ಅದು ಹೆಲ್ಪ್ ಆಗ್ಬೋದು. ಆ ವಿಡಿಯೋದ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಒಂದ್ಸಲ ಅದು ಚೆಕ್ ಮಾಡ್ಕೊರಿ. ಸೊ ನೀವು ಬೇಬಿ ಮೂವ್ಮೆಂಟ್ಸ್ ಎಲ್ಲ ಟ್ರ್ಯಾಕ್ ಇಟ್ಕೊಂಡಾಗ ಏನಾಗ್ತದೆ, ಆ ಮೂವ್ಮೆಂಟಲ್ಲಿ ಏನಾದರೂ ವೇರಿಯೇಷನ್ ವ್ಯತ್ಯಾಸ ಕಂಡು ಬಂದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದೇನೋ ಅಂತ ನಿಮಗೆ ಗೊತ್ತಾಗ್ತದೆ. ಅವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೋದು ನೀವು. ಹಾಗಾಗಿ ಬೇಬಿ ಮೂವ್ಮೆಂಟ್ಸ್ ಕಡೆನೂ ಸ್ವಲ್ಪ ಗಮನ ಕೊಡ್ರಿ, ಟ್ರ್ಯಾಕ್ ಇಟ್ಕೋರಿ. ನೆಕ್ಸ್ಟ್ ಹೈಡ್ರೇಷನ್. ಆಹಾರ ಎಷ್ಟು ಇಂಪಾರ್ಟೆಂಟ್ ಪ್ರತಿ ಟ್ರೈಮಿಸ್ಟರ್ ಅಲ್ಲಿ, ಅದ್ರ ಜೊತೆಗೇನೆ ಹೋಗೋದು ಹೈಡ್ರೇಷನ್ ಕೂಡ. ಪ್ರತಿ ಟ್ರೈಮಿಸ್ಟರ್ ಅಲ್ಲೂ ಹೈಡ್ರೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ನಮ್ಮನ್ನ ನಾವೇ ಕರೆಕ್ಟ್ ಆಗಿ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು. ಅಂದ್ರೆ ಒಂದು 2.5 to 3 ಲೀಟರ್ನಷ್ಟು ನೀರು ಸೇವನೆ ಮಾಡಬೇಕು. ನೀರ್ ಅಂದಾಗ ಬರೀ ನೀರ್ ಪ್ಲೇನ್ ವಾಟರ್ ಅಷ್ಟೇ ಹೇಳತ್ತಿಲ್ಲ, 2.5 to 3 ಲೀಟರ್ ಅನ್ನಲ್ಲ. ಅದರಲ್ಲಿ ನೀರಿನ ಅಂಶ ಉಳ್ಳುವಂತಹ ಎಲ್ಲ ಪದಾರ್ಥಗಳು ಬಂದವು. ಅಂದ್ರೆ ಮಜ್ಜಿಗೆ ಆಗಿರ್ಬೋದು, ಸೂಪ್ಸ್ ಆಗಿರ್ಬೋದು, ಗಂಜಿ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಎಲ್ಲಾನು ನೀರಿನ ಅಂಶ ಇರುತ್ತಲ್ಲ. ಸೊ ಅದೆಲ್ಲ ಸೇರಿ 3 ಲೀಟರ್ಸ್ ಅಟ್ಲೀಸ್ಟ್ ಆಗಬೇಕು ಒನ್ ಡೇಗೆ. ಸೊ ಈ ರೀತಿಯಾದ ಹೈಡ್ರೇಷನ್ ನೀವು ಮೇಂಟೈನ್ ಮಾಡಿದಾಗ ಅಮ್ನಿಟಿಕ್ ಫ್ಲೂಯಿಡ್ ಲೆವೆಲ್ನು ಮೇಂಟೈನ್ ಆಗಿರ್ತದೆ. ಅಂದ್ರೆ ಮಗುವಿಗೆ ಯಾವುದೂ ತೊಂದರೆ ಆಗಂಗಿಲ್ಲ. ಅದ್ರ ಜೊತೆಗೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಕೆಲವೊಬ್ಬರಿಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಅಂದ್ರೆ ಪಾದಗಳಲ್ಲಿ ಊತ ಕಾಣಿಸ್ಕೊಳ್ತದ. ಸೊ ಅದನ್ನು ಟ್ಯಾಕಲ್ ಮಾಡ್ಬೇಕಂದ್ರೆ ನೀರ್ ಚಂದ ಇರಬೇಕು ನಮ್ಮ ದೇಹದಾಗ. ನೀರ್ ಚಂದ ಇದ್ದಾಗ ಸ್ವೆಲ್ಲಿಂಗ್ ಕೂಡ ಆಗೋದ್ರಿಂದ ನಾವು ತಡೆಗಟ್ಟಬಹುದು. ಅಥವಾ ಸ್ವೆಲ್ಲಿಂಗ್ ಏನಾದ್ರೂ ಆಗಿತ್ತು ಪಾದಗಳಲ್ಲಿ ಅಂದ್ರೆ ಅದು ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದ. ಈ ರೀತಿ ಸ್ವೆಲ್ಲಿಂಗ್ ಆಗ್ತದಲ್ಲ, ಅವಾಗ ನಾವು ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು. ಆ ವಿಡಿಯೋದ ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೋರಿ. ನೆಕ್ಸ್ಟ್ ಈಗ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ಮ ಬಾಡಿ ಅಂದ್ರೆ ಐ ಮೀನ್ ಟಮ್ಮಿ ಸ್ಟ್ರೆಚ್ ಆಗಕ್ಕೆ ಸ್ಟಾರ್ಟ್ ಆಗ್ತದ. ಸೊ ಯಾಕಂದ್ರೆ ಟಮ್ಮಿ ಎಲ್ಲ ಅಪಿಯರ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಆ ಸ್ಟ್ರೆಚ್ ಆದಾಗ ಅಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಮೂಡ್ತಾವೆ. ಸೊ ಈ ರೀತಿ ಸ್ಟ್ರೆಚ್ ಮಾರ್ಕ್ಸ್ ಮೂಡಿದಾಗ ಇದು ಆಫ್ಟರ್ ಡೆಲಿವರಿನೂ ಹಾಗೆ ಮಾರ್ಕ್ಸ್ ಎಲ್ಲ ಕಾಣಿಸ್ತಿರ್ತಾವೆ. ಸೊ ಅದೆಲ್ಲ ಫೇಡ್ ಆಗಬೇಕು, ಬಹಳ ದಿನ ಉಳಿಬಾರ್ದು. ಸ್ಟ್ರೆಚ್ ಮಾರ್ಕ್ಸ್ ಆದಷ್ಟು ಮಿನಿಮೈಸ್ ಆಗಬೇಕು, ಕಾಣಿಸ್ಬಾರ್ದು ಅಂತಿತ್ತಂದ್ರೆ ಇವಾಗಿಂದಾನೇ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಸರಿಯಾಗಿ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದ. ಅದ್ರ ಜೊತೆಗೆ ಹೈಡ್ರೇಷನ್, ನೀರಿನ ಅಂಶ ಉಳ್ಳುವಂಥ ಹಣ್ಣುಗಳು, ಆಹಾರಗಳು ಚೆನ್ನಾಗಿ ಸೇವನೆ ಮಾಡಬೇಕು. ಅದರಿಂದನೂ ಈ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಕಾಣಿಸ್ಲಾರ್ದಂಗ ಮತ್ತು ಎಲ್ಲ ಡೆಲಿವರಿ ಆದ್ಮೇಲೂ ಬೇಗನೆ ಫೇಡ್ ಆಗೋ ಹಂಗೆ ಹೆಲ್ಪ್ ಮಾಡ್ತದೆ. ಸೊ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಈಗಿಂದನೇ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ. ಮತ್ತು ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ಡ್ ಆಗಿ ಇಟ್ಕೋರಿ. ಇವಾಗ ಡ್ರೈ ಸ್ಕಿನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದ್ರ ಬಗ್ಗೆ ಎಲ್ಲ ನಾನು ಸ್ಕಿನ್ ಕೇರ್ ಚೇಂಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವಿಡಿಯೋದಾಗ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಯಾವೆಲ್ಲ ರೀತಿಯಲ್ಲಿ ನಮ್ಮ ಸ್ಕಿನ್ಗೆ ಆರೈಕೆ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮ್ನಾಗ, ಯಾವ ಥರ ಚೇಂಜಸ್ ಆಗ್ತದ, ಅದಕ್ಕೆ ಯಾವ ಥರ ನಾವು ಮೆಷರ್ ತಗೋಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಆ ವಿಡಿಯೋದಾಗ ಹೇಳಿದ್ದೀನಿ. ಸೊ ಕಮ್ಮಿಂಗ್ ಬ್ಯಾಕ್, ಇಲ್ಲೇನಂದ್ರೆ ಮಾಯ್ಶ್ಚರೈಸರ್ನ ಕರೆಕ್ಟಾಗಿ ಅಪ್ಲೈ ಮಾಡಿರಿ ನಿಮ್ಮ ಕೈ ಕಾಲುಗಳಿಗೆ, ಮುಖಕ್ಕೆ. ಭಾಳನೇ ಡ್ರೈ ಆಗಕತ್ತಂದ್ರೆ ಡೈಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರಿ. ಸೇಫ್ ಆಗಿರುವಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಮನೆಯಲ್ಲೇ ಹೋಮ್ ರೆಮಿಡೀಸ್ ಲೈಕ್ ಫೇಸ್ ಪ್ಯಾಕ್ ಆ ಥರ ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಪ್ರೆಗ್ನೆನ್ಸಿ ಗ್ಲೋನು ಹಾಗೆ ಮೇಂಟೈನ್ ಆಗ್ತದ. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂತಿರ್ತೀವಿ ಒನ್ಸ್ ಟಮ್ಮಿ ಕಾಣಿಸಕ್ಕೆ ಸ್ಟಾರ್ಟ್ ಆದ್ಮೇಲೆ. ಸೊ ಅವೆಲ್ಲ ಲೈಫ್ ಟೈಮ್ ಮೆಮೊರೀಸ್ ಆಗಿರ್ತಾವ ಫೋಟೋಸ್. ಸೊ ಹಾಗಾಗಿ ಆ ಪ್ರೆಗ್ನೆನ್ಸಿ ಗ್ಲೋ ಎಲ್ಲ ಮೇಂಟೈನ್ ಆಗ್ಬೇಕಂದ್ರೆ ನಾವು ನಮ್ಮ ಸ್ಕಿನ್ ಬಗ್ಗೆ ಕೇರ್ ಮಾಡ್ಕೊಳ್ಳೇಬೇಕಾಗ್ತದೆ. ನೆಕ್ಸ್ಟ್ ಏನಂದ್ರೆ ಬ್ಯಾಕ್ ಏಕ್ ಕೂಡ ಆಗುವ ಚಾನ್ಸಸ್ ಭಾಳ ಅದ ಈ ಸೆಕೆಂಡ್ ಟ್ರೈಮಿಸ್ಟರ್ನಾಗ. ಯಾಕಂದ್ರೆ ಟಮ್ಮಿ ಬಂದಿರ್ತದ. ಸೊ ಬ್ಯಾಕ್ ಮೇಲೆ ಪ್ರೆಷರ್ ಬರ್ತದ. ಸೊ ಲೋವರ್ ಬ್ಯಾಕಲ್ಲಿ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಂಗಿದ್ದಾಗ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಯಾವಾಗೇ ಕೂತ್ಕೋಬೇಕಾದ್ರೂ ಹಿಂದ್ಗಡೆ ಒಂದು ಟೇಕ ತೊಗೊಂಡೇ ಕೂತ್ಕೋರಿ. ಆಮೇಲೆ ಜಾಸ್ತಿ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳೋದು, ಜಾಸ್ತಿ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದು ಅಂಥದನ್ನೆಲ್ಲ ಅವಾಯ್ಡ್ ಮಾಡಿರಿ.
ನೆಕ್ಸ್ಟ್ ಏನಂದ್ರೆ ಮಲ್ಕೊಳಕ್ನು ಬಹಳ ಅಡಚಣೆ ಆಗ್ತದೆ ಈಗ ಸೆಕೆಂಡ್ ಟ್ರೈಮಿಸ್ಟರ್ನಾಗ. ಈ ಮಲ್ಕೋಬೇಕಾದ್ರೆ ಯಾವ ರೀತಿ ನಾವು ಕೇರ್ ಮಾಡ್ಕೋಬೇಕು ಅನ್ನೋದಕ್ಕೂ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಸ್ಲೀಪಿಂಗ್ ಪೊಸಿಷನ್ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ರೆ ಸೇಫ್ ಅಂತ ಆ ವಿಡಿಯೋ ಚೆಕ್ ಮಾಡ್ಕೊರಿ. ಆದಷ್ಟು ನಮ್ಮ ಲೆಫ್ಟ್ ಸೈಡಲ್ಲಿ ತಿರುಗಿಬಿಟ್ಟು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ನನ್ನ ಡಾಕ್ಟರು ನಂಗೆ ಅದೇ ಹೇಳಿದ್ರು, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಮಗುಗೂ ಕರೆಕ್ಟಾಗಿ ಆಗ್ತದಂತ. ಆಮೇಲೆ ಒಂದು ಪರ್ಸ್ನಲ್ ಟಿಪ್ ಏನಪ್ಪ ಅಂತಂದ್ರೆ ಆದಷ್ಟು ಪಿಲ್ಲೋಗಳ ಸಹಾಯ ತಗೋರಿ. ಕಾಲ್ ಕೆಳಗೆ ಒಂದು ಪಿಲ್ಲೋ ಇಟ್ಕೋರಿ, ತಲೆ ಕೆಳಗೆ ನಿಮ್ಮ ಬಾಜುನು ಒಂದು 2 ಪಿಲ್ಲೋ ಇಟ್ಕೊಳ್ಳೋದು ಭಾಳ ಸೂಕ್ತ. ಅದು ಒಂಥರ ಸಪೋರ್ಟಿವ್ ಆಗಿರ್ತದ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ನನಗೆ ಭಾಳನೇ ಹೆಲ್ಪ್ ಆಗಿದೆ. ಸೊ ಅದು ಯಾವಾಗ ನಿಮಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸಪೋರ್ಟ್ ಸಿಗ್ತದ, ಅಥವಾ ಪ್ರೆಗ್ನೆನ್ಸಿ ಪಿಲ್ಲೋನು ನೀವು ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು, ಅದನ್ನು ಒಂದು ಸಪೋರ್ಟಿವ್ ಸಿಗ್ತದ. ಅದು ಆಗಲಿಲ್ಲ ಅಂದರೆ ಬರೋ ಪಿಲ್ಲೋಸೇ ನೀವು ಆ ಕಡೆ ಒಂದು ಈ ಕಡೆ ಒಂದೆಲ್ಲ ಇಟ್ಕೊಂಡ್ರೆ ನಿಮ್ಗೊಂದು ಚಲೋ ಸಪೋರ್ಟ್ ಸಿಗ್ತದ, ನಿದ್ದೆನೂ ಚಲೋ ಆಗ್ತದ. ನೆಕ್ಸ್ಟ್ ಮೆಂಟಲಿ ನಮ್ಮನ್ನ ನಾವೇ ಕಾಮಾಗಿ ಇಟ್ಕೋಬೇಕಂದ್ರೆ ಪ್ರತಿದಿನ ಒಂದು ಲೈಟಾಗಿ ಯೋಗ ಮಾಡೋದು ಬಹಳನೇ ಒಳ್ಳೆಯದು. ಮೆಡಿಟೇಷನ್ ಮಾಡೋದು ಬಹಳನೇ ಚಲೋ. ಅದರಿಂದ ಮಗು ಕೂಡ ಬೆಳವಣಿಗೆ ಚಂದ ಆಗ್ತದ, ಮಗುವಿನ ಬ್ರೈನ್ ಮೇಲೂ ಚಲೋ ಎಫೆಕ್ಟ್ ಆಗ್ತದ. ಆಮೇಲೆ ನಮ್ಮನ್ನ ನಾವೇ ಕಾಮಾಗಿ ಇಟ್ಕೋತೀವಲ್ಲ, ನಮ್ದು ಪ್ರೆಗ್ನೆನ್ಸಿ ಜರ್ನಿ ಆರಾಮದಾಯಕವಾಗಿ ಸ್ಮೂತ್ ಆಗಿ ಹೋಗ್ತದ. ನೆಕ್ಸ್ಟ್ ಏನಂದ್ರೆ ನೀವೇನಾದ್ರೂ ವರ್ಕಿಂಗ್ ಇದ್ರಂದ್ರೆ ನಿಮ್ಮ ಮ್ಯಾಟರ್ನಿಟಿ ಲೀವ್ ಯಾವಾಗಿಂದ ತಗೋಬೇಕು, ಎಷ್ಟು ದಿನ ತಗೋಬೇಕು, ನಿಮಗೆ ಇರೋ ಒಂದು ಬಾಡಿ ಕಂಡೀಷನ್ ಮೇಲೆ, ನಿಮ್ಗಿರೋ ಒಂದು ಹೆಲ್ತ್ ಕಂಡೀಷನ್ ಮೇಲೆ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿರಿ ನಿಮ್ಮ ಲೀವ್ ಎಲ್ಲ. ಸೊ ದಟ್ ಆಮೇಲೆ ಏನೂ ಗಡ್ಬಡ ಆಗಂಗಿಲ್ಲ, ಸ್ಟ್ರೆಸ್ ಅನ್ಸಂಗಿಲ್ಲ. ಸೊ ಈ ಸೆಕೆಂಡ್ ಟ್ರೈಮಿಸ್ಟರ್ ನಂಗೆ ಟೈಮ್ ಇದಿರ್ತದೆ, ನಿಮ್ದು ಹೆಲ್ತ್ ಕಂಡೀಷನ್ ಮೇಲೆ, ನಿಮ್ಮ ಬೇಬಿ ಕಂಡೀಷನ್ ಮೇಲೆ ಡಾಕ್ಟರ್ ಎಲ್ಲ ಹೇಳಿರ್ತಾರೆ ಈಗ ಆಲ್ರೆಡಿ ಸೆಕೆಂಡ್ ಟ್ರೈಮಿಸ್ಟರ್ನಾಗ ಯಾವ ರೀತಿ ಮಗು ಬೆಳೆ ಆಗ್ತದ, ನಿಮ್ದು ಹೆಲ್ತ್ ಕಂಡೀಷನ್ ಹೆಂಗದಂತ. ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಮ ಮ್ಯಾಟರ್ನಿಟಿ ಲೀವ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊರಿ. ಲಾಸ್ಟಲ್ಲಿ ಏನಂತಂದ್ರೆ ಆ್ಯಕ್ಚುಲಿ ನಮ್ಮ ಎಮೋಷ್ನಲಿ ನಾವು ಬಹಳನೇ ಡ್ರೈನ್ ಆಗ್ತಿರ್ತೀವಿ. ಒಂದೊಂದ್ಸಲಿ ಎಮೋಷ್ನಲಿ ಹೈ ಅಂದ್ರೆ ಒಳ್ಳೆ ರೀತಿಯಾದ ಯೋಚನೆಗಳು ಪಾಸಿಟಿವ್ ಆಗಿದ್ದಿರ್ತೀವಿ. ಸೊ ಈ ರೀತಿ ಯಾಕೆ ಆಗ್ತಿರ್ತದೆ ಮೂಡ್ ಸ್ವಿಂಗ್ಸ್ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಇರ್ತದಲ್ಲ, ಅದಕ್ಕೆ ನಾವು ಈ ಏನಂದೆ ನಾನು ಯೋಗ ಮೆಡಿಟೇಷನ್ ಅದೆಲ್ಲ ಮಾಡ್ತಿರ್ಬೇಕು. ಅದ್ರ ಜೊತೆಗೆ ಒಂದು ಒಳ್ಳೆ ಸಪೋರ್ಟ್ ಸರ್ಕಲ್ ಕೂಡ ಇಟ್ಕೋಬೇಕಾಗ್ತದ. ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥ ಒಂದು ಸರ್ಕಲ್ನ ನಿಮ್ಮ ಜೊತೆ ಇಟ್ಕೋಬೇಕು. ಲೈಕ್ ನಿಮ್ಮ ಪಾರ್ಟ್ನರ್ದು ಸಪೋರ್ಟ್ ಇರಬೇಕು ಒಳ್ಳೆ ರೀತಿಯಲ್ಲಿ. ಆಮೇಲೆ ನಿಮ್ದು ಸುತ್ತಮುತ್ತಲಿರೋ ಮನೆಯಲ್ಲಿರೋರಂಥವ್ರದ್ದು ಒಂದು ಒಳ್ಳೆ ರೀತಿಯಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊರಿ. ಇದರಿಂದ ನಿಮ್ಮ ಮಗುವಿನ ಮೇಲೂ ಯಾವುದೇ ರೀತಿ ನೆಗೆಟಿವ್ ಪರಿಣಾಮ ಬೀರಲ್ಲ, ನಿಮ್ದು ಪ್ರೆಗ್ನೆನ್ಸಿ ಜರ್ನಿ ಸ್ಮೂತ್ ಆಗಿ ಹೋಗ್ತದ. ಮತ್ತು ಈ ಎಮೋಷ್ನಲಿ ವೆಲ್ನೆಸ್ನ ಕಾಪಾಡೋ ಸಲುವಾಗಿನೇ ಬಹಳಷ್ಟು ಮಾಮ್ಸ್ ವಾಟ್ಸಪ್ ಗ್ರೂಪ್ ಇರ್ತಾವ, ಅಂತಲ್ಲಿ ಜಾಯ್ನ್ ಆಗ್ಬೋದು. ಅಥವಾ ಈ ರೀತಿ ನಮ್ದೇ ನಾವು ಪ್ರೆಗ್ನೆನ್ಸಿ ಇದೆಲ್ಲ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಿರ್ತೀವಲ್ಲ, ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಮೇಲೆ ನಂದು ಇನ್ಸ್ಟಾ ಅಕೌಂಟ್ನಾಗೂ ಎಲ್ಲ ರೀಲ್ಸ್ ಶೇರ್ ಮಾಡ್ತಿರ್ತೀನಿ, ಪೇರೆಂಟಿಂಗ್ ಟಿಪ್ಸು ಅದೆಲ್ಲ. ಸೊ ಇಂಥದ್ದನ್ನೆಲ್ಲ ನೀವು ನೋಡ್ತಾ ಇದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಫೀಲ್ ಆಗ್ತದ. ನಿಮ್ಮನ್ನು ನೀವೇ ಎಮೋಷ್ನಲಿ ಡ್ರೈನ್ ಆಗದೆ ಇರೋ ಹಾಗೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡೋದು ಸೂಕ್ತ ಅಂತ ನನಗೆ ಅನಿಸ್ತದ. ಫೈನಲಿ ಡಾಕ್ಟರ್ ವಿಸಿಟ್ಸ್ ಯಾವಾಗ ಇರ್ತದೆ, ಯಾವ್ದನ್ನು ಮಿಸ್ ಮಾಡಬೇಡ್ರಿ. ಮತ್ತು ಟೈಮಿಗೆ ರೆಸ್ಟ್ ಕೂಡ ಬಹಳ ಅವಶ್ಯಕ. ಸೊ ರೆಸ್ಟ್ ಚೆನ್ನಾಗಿ ತಗೊಳ್ರಿ. ಎಷ್ಟು ಆಕ್ಟಿವ್ ಆಗಿರ್ತೀರಿ ಅಷ್ಟೇ ರೆಸ್ಟ್ ಕೂಡ ತಗೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಿಮ್ಮನ್ನು ನೀವೇ ನೋಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಈ ನಿಮ್ಮ ಗರ್ಭಧಾರಣೆ 2ನೇ ತ್ರೈಮಾಸಿಕದ್ದು ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತೇನು ಹೇಳಿದೆ. ಇದೆಲ್ಲ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಹಾಗೆ ನನ್ನ ಇನ್ಸ್ಟಾ ಅಕೌಂಟ್ ನಮಸ್ತೆ ಮಾಮ್ಸ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.